ಮೈನಾಳದ್ದು ಒಂದು ಸುಂದರವಾದ ಮನೆ. ಅವಳು ತುಂಬ ಕಷ್ಟಪಟ್ಟು ಕಟ್ಟಿಕೊಂಡಿತು. ಅವಳಿಗೊಂದು ಪುಟ್ಟ ಮಗ ಗೋಲು ಅಂತ. ಅವನ ಜೊತೆ ಮೈನಾಳ ಜೀವನ ಖುಷಿಯಿಂದ ಸಾಗ್ತಾ ಇತ್ತು. ಮೈನಾ ತನ್ನ ಪುಟ್ಟ ಮಗನನ್ನು ಆಹಾರ ತರೋದಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅವನನ್ನು ಮನೆಯಲ್ಲೇ ಬಿಟ್ಟು ಆಹಾರ ತರೋದಕ್ಕೆ ಹೋಗ್ತಾ ಇದ್ಲು. ಹತ್ತಿರದಲ್ಲೇ ಗೂಡು ಮಾಡಿಕೊಂಡು ಇದ್ದ ಕವ್ವನಿಗೆ ಮೈನಾಳ ಮನೆ ಮೇಲೆ ಕಣ್ಣು. ಅವನಿಗೆ ಹೇಗಾದರೂ ಮಾಡಿ ಮೈನಾಳ ಮನೆಯನ್ನು ತನ್ನದು ಮಾಡಿಕೊಳ್ಬೇಕು ಅಂತ ಕಾಯ್ತಾ ಇದ್ದ. ಇವತ್ತು ನಾನು ಈ ಮೈನಾಳ ಮನೆಯನ್ನು ನನ್ನದು ಮಾಡ್ಕೊಳ್ತೇನೆ ಅಂತ ಮೈನಾಳ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದರೆ ಒಳಗಡೆಯಿಂದ ಗೋಲು ಇದ್ದ. ಈ ಮೈನಾ ಮಗನನ್ನ ಮನೆಯಲ್ಲಿಯೇ ಬಿಟ್ಟು ಹೋಗ್ತಾಳೆ. ಅವನನ್ನು ಕರ್ಕೊಂಡು ಹೋದರೆ ಇಡೀ ಮನೆಯಲ್ಲಿ ನಾನೊಬ್ಬನೇ ಇರ್ಬೋದು. ಈ ಮನೆಯನ್ನು ವಶಪಡಿಸಿಕೊಳ್ಬೋದು. ತಿನ್ನೋದಕ್ಕೆ ಆಹಾರ ಕೂಡ ಸಂಗ್ರಹಿಸಿಟ್ಟಿದ್ದಾಳೆ. ನಾಳೆ ಮೈನಾ ಮಗನನ್ನು ಒಟ್ಟಿಗೆ ಕರ್ಕೊಂಡು ಹೋಗೋ ಹಾಗೆ ಮಾಡಬೇಕು ಅಂತ ಅಲ್ಲಿಂದ ಹೋಗ್ತಾನೆ. ಒಳಗಡೆ ಇದ್ದ ಗೋಲು ಕವ್ವನ ಮಾತುಗಳನ್ನು ಕೇಳಿಸಿಕೊಂಡಿದ್ದ. ಮರುದಿನ ಮೈನಾ ಆಹಾರ ತರೋದಕ್ಕೆ ಹೋಗೋ ಮೊದಲು ಕವ್ವ ಮೈನಾಳ ಮನೆಯಲ್ಲಿ ಹಾಜರಾಗಿದ್ದ. ಮೈನಾ, ನೀನು ನಿನ್ನ ಮಗ ಗೋಲುನ ಆಹಾರ ತರೋದಕ್ಕೆ ಕರ್ಕೊಂಡು ಹೋಗಿಬಿಡು. ಯಾಕಂದರೆ ನಿನ್ನ ಗೂಡಿನ ಹತ್ತಿರ ಒಂದು ದೊಡ್ಡ ಹಾವಿತ್ತು. ಅದಕ್ಕೆ ಹೇಳ್ತಾ ಇದ್ದೇನೆ, ನೀನು ನಿನ್ನ ಮಗನನ್ನು ಕರ್ಕೊಂಡು ಹೋಗು ಸೇಫ್ಟಿಗೆ. ಹಾಗೆ ಈಗ ತುಂಬ ಬಿಸಿಲು ಅಲ್ವಾ ಮೈನಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ನೀನು ಬರೋವರೆಗೆ ವಿಶ್ರಾಂತಿ ತೆಗೆದುಕೊಳ್ಬೋದಾ? ಮೈನಾಳಿಗೆ ಕವ್ವನ ಕುತಂತ್ರ ಗೊತ್ತಿರೋದಿಲ್ಲ. ಅವಳು ಒಳ್ಳೆ ಮನಸ್ಸಿನಿಂದಲೇ ಒಪ್ಪಿಗೆಯನ್ನು ಕೊಟ್ಟು ಮಗನ ಜೊತೆ ಆಹಾರ ತರೋದಕ್ಕೆ ಹೋಗ್ತಾಳೆ. ಅಮ್ಮ, ಆ ಕವ್ವ ಅಂಕಲ್ ನಿನ್ನೆ ನಮ್ಮ ಮನೆಗೆ ಬಂದಿದ್ರು. ಮನೆ ಹೊರಗಡೆಯಿಂದ ಈ ಮನೆಯನ್ನು ನಾನು ವಶಪಡಿಸಿಕೊಳ್ಳಬೇಕು ಅಂತ ಏನೇನೋ ಮಾತಾಡ್ತಾ ಇದ್ರು. ಅದಕ್ಕೆ ಹಾವು ಬಂದಿದೆ ಅಂತ ಸುಳ್ಳು ಹೇಳಿ ನಿಮ್ಮ ಜೊತೆ ಕಳಿಸಿದ್ದಾರೆ. ಆವಾಗ ಮೈನಾಗೆ ಎಲ್ಲ ಅರ್ಥ ಆಯಿತು. ಅವಳು ಕೂಡ ಪ್ಲ್ಯಾನ್ ಮಾಡ್ತಾಳೆ. ಆಹಾರದ ಕೆಲಸ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾರೆ. ಕವ್ವ ಒಳಗಡೆಯಿಂದ ಇದ್ದ ಮೈನಾ ಮಗ ಗೋಲುಗೆ ಹೇಳ್ತಾಳೆ, ಏ ಗೋಲು, ನಿನ್ನೆ ನೀನು ಚೂರು ನಿದ್ದೆ ಮಾಡಿಲ್ಲ ಅಲ್ವಾ? ಇವತ್ತು ನಾನು ಆಹಾರ ಹುಡುಕೋವಷ್ಟು ಹೊತ್ತು ಅಲ್ಲೇ ಮಲಗಿದ್ದೆ. ಆರಾಮವಾಗಿ ನಿದ್ದೆ ಆಯಿತು ಅಲ್ವಾ? ಹೌದಮ್ಮ, ನಿನ್ನೆ ಆ ಪಿಶಾಚಿ ಕಾಟದಿಂದ ರಾತ್ರಿ ಚೂರು ನಿದ್ದೆ ಬಂದಿಲ್ಲ. ಪಿಶಾಚಿನ? ಅಯ್ಯೋ ಬೇಡಪ್ಪ, ಈ ಮನೆ ಸಾಹಸ. ನನ್ನ ಜೀವ ಉಳಿದ್ರೆ ಸಾಕು. ಕೂಡಲೇ ಹೊರಗಡೆ ಬರ್ತಾನೆ. ಮೈನಾ, ಈಗ ಬಂದ್ಯಾ? ತುಂಬ ಥ್ಯಾಂಕ್ಸ್ ಮೈನಾ, ನಿನ್ನ ಗೂಡಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ನಾನು ಹೊರಡ್ತೇನೆ ಅಂತ ಕವ್ವ ಕೂಡಲೇ ಹಾರಿ ಹೋಗ್ತಾನೆ. ಮೈನಾಳ ಉಪಾಯ ಫಲಿಸಿತ್ತು. ಅವಳ ಗೂಡು ಕೂಡ ಉಳಿತು.